ನನ್ನ ಪ್ರೀತಿಯ ಮತದಾರ ಬಂಧುಗಳೇ, ನಿಮಗೆಲ್ಲ ನಮಸ್ಕಾರ. ಕಳೆದ 1 ತಿಂಗಳಿಂದ ನನ್ನ ಹೃದಯಾಂತರಾಳದ ಕೆಲವು ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಬೇಕು ಎಂದು ಮನಸ್ಸು ಹಂಬಲಿಸುತ್ತಿತ್ತು. ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ. 3.5 ದಶಕಗಳಿಂದ ನಾನು ವೈದ್ಯ ವೃತ್ತಿಯಲ್ಲಿದ್ದೇನೆ. ತಮ್ಮ ಆರೋಗ್ಯ ಸಮಸ್ಯೆಗಳನ್ನು ಹೊತ್ತುಕೊಂಡು ನನ್ನ ಬಳಿ ಬಡವರು, ಮಧ್ಯಮ ವರ್ಗದ ಅನೇಕರು ಜನರು ಬರುತ್ತಿದ್ದರು. ನನ್ನ ಚಿಕಿತ್ಸೆಯಿಂದ ಗುಣಮುಖಗೊಂಡು ಅವರ ಮುಖದಲ್ಲಿ ಮಂದಹಾಸ ಮೂಡಿದಾಗ ನನಗೆ ಜೀವನ ಸಾರ್ಥಕ ಎನಿಸುತ್ತಿತ್ತು. ದಿನಗಳು ಕಳೆದಂತೆ ನನ್ನ ಸೇವಾ ವೃತ್ತಿಯನ್ನು ಇತರ ಕ್ಷೇತ್ರಗಳಿಗೂ ವಿಸ್ತರಿಸಬೇಕು ಎಂದು ಆಲೋಚಿಸುತ್ತಿದ್ದಾಗಲೇ 2024ರ ಲೋಕಸಭಾ ಚುನಾವಣೆ ಘೋಷಣೆಯಾಯಿತು. ಬಂಧುಗಳೇ, ಭಾರತವನ್ನು ಜಗತ್ತಿನ ಬಲಿಷ್ಠ ರಾಷ್ಟ್ರವಾಗಿ ರೂಪಿಸಲು ಕಂಕಣಬದ್ಧರಾಗಿರುವ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಮುಂಚಿನಿಂದಲೂ ನನಗೆ ಅಪಾರವಾದ ನಂಬಿಕೆ ಇದೆ. ಅವರ ಆದೇಶದಂತೆ ಇದೀಗ ಬಿಜೆಪಿ ಉಮೇದುವಾರನಾಗಿ ಲೋಕಸಭಾ ಚುನಾವಣಾ ಕಣಕ್ಕೆ ಇಳಿದಿರುವೆ. ತಾವೆಲ್ಲ ನನ್ನ ಬಗ್ಗೆ ತೋರಿಸುತ್ತಿರುವ ಪ್ರೀತಿ, ವಿಶ್ವಾಸ ಮತ್ತು ಅಂತಃಕರಣಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಇವು ನನ್ನ ಜೀವನದ ಅತ್ಯಂತ ಸಾರ್ಥಕ ಕ್ಷಣಗಳು ಎಂದೆನಿಸಿ ಹೃದಯ ತುಂಬಿ ಬರುತ್ತಿದೆ. ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ ಹಾಗೆ, ಜಾತಿ ಮತಗಳ ಸಂಕೋಲೆ ಕಿತ್ತೆಸೆದು ತಾವೆಲ್ಲ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನನಗೆ ಕೊಡುತ್ತಿರುವ ಬೆಂಬಲದ ಋಣ ತೀರಿಸಲು ಸಾಧ್ಯವಿಲ್ಲ. ಈ ದೇಶಕ್ಕೆ 3ನೇ ಸಲ ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವ ದೊರೆಯಬೇಕು ಎಂಬ ತಮ್ಮ ಸಂಕಲ್ಪ ದೊಡ್ಡದು. ಈ ಸಂಕಲ್ಪದ ಈಡೇರಿಕೆಗಾಗಿ ನಾನು ಇಲ್ಲಿ ಸ್ಪರ್ಧಿಸಿದ್ದೇನೆ. ವಿವಿಧ ಸಂಘಟನೆಗಳ ಮುಖಂಡರು, ರೈತರು, ವೈದ್ಯರು, ಕಾರ್ಮಿಕರು, ಯುವಜನರು, ಮಹಿಳೆಯರು, ಹೀಗೆ ಬದುಕಿನ ನಾನಾ ವಲಯಗಳ ಬಂಧು ಭಗಿನಿಯರು ನನ್ನ ಗೆಲುವಿಗಾಗಿ ಹಗಲಿರುಳು ದಣಿವರಿಯದೆ ದುಡಿಯುತ್ತಿದ್ದಾರೆ. ವಿಶೇಷ ಎಂದರೆ ಪಕ್ಷಭೇದ ಮರೆತು ನಾನು ನಿಮ್ಮ ಜತೆಗಿದ್ದೇವೆ ಎಂದು ಎಲ್ಲರೂ ಹೇಳುತ್ತಿದ್ದಾರೆ. ಈ ನಿರ್ವಾಜ್ಯ ಬೆಂಬಲ ನನ್ನ ಆತ್ಮಸ್ಥೈರ್ಯವನ್ನು ಇನ್ನಷ್ಟು ಹೆಚ್ಚಿಸಿದೆ. ಬಂಧುಗಳೇ, ನಾನು ನಿಮ್ಮ ಮುಂದೆ ಬರುತ್ತಿರುವ ಉದ್ದೇಶ ಇಷ್ಟೇ. ಸೇವೆ ಎಂಬುದು ಯಾವುದೇ ಒಂದು ವರ್ಗ, ಜಾತಿ ಅಥವಾ ಧರ್ಮಕ್ಕೆ ಸೀಮಿತವಾದುದು ಅಲ್ಲ. ಯಾವುದೇ ರಾಗದ್ವೇಷವಿಲ್ಲದೆ ನಿಸ್ವಾರ್ಥವಾಗಿ ಮಾಡುವ ಸೇವೆಯೇ ದೊಡ್ಡದು. ಅದನ್ನೇ 3.5 ದಶಕಗಳ ಕಾಲ ಮಾಡಿಕೊಂಡು ಬಂದಿರುವೆ. ನಿಮ್ಮ ಆಶೀರ್ವಾದದಿಂದ ಆ ಸೇವಾ ವಲಯವನ್ನು ಬೇರೆ ಕ್ಷೇತ್ರಕ್ಕೆ ವಿಸ್ತರಿಸಲು ಹೊರಟಿರುವೆ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈ ಬಾರಿಯ ವಿಶೇಷ ಎಂದರೆ ಬಿಜೆಪಿ ಮತ್ತು JDS ಮೈತ್ರಿ ಮಾಡಿಕೊಂಡಿವೆ. ಇದರಿಂದ ನಮ್ಮ ಬಲ ಇಮ್ಮಡಿಯಾಗಿದೆ. ಎರಡೂ ಪಕ್ಷಗಳ ಕಾರ್ಯಕರ್ತರು ಏಕಮನಸ್ಸಿನಿಂದ ನನ್ನ ಗೆಲುವಿಗಾಗಿ ದುಡಿಯುತ್ತಿದ್ದಾರೆ. ಏಪ್ರಿಲ್ 26ರಂದು ತಾವು ದೊಡ್ಡ ಸಂಖ್ಯೆಯಲ್ಲಿ ಬಂದು ಕ್ರಮ ಸಂಖ್ಯೆ 1 ನನ್ನ ಹೆಸರಿನ ಮುಂದಿರುವ ಕಮಲದ ಗುರುತಿಗೆ ಮತ ಹಾಕಬೇಕಾಗಿ ವಿನಂತಿ. ಮತ್ತು ಶ್ರೀ ನರೇಂದ್ರ ಮೋದಿಯವರ ತಂಡವನ್ನು ಸೇರಿಕೊಳ್ಳಲು ನಿಮ್ಮ ಪರವಾಗಿ ನನಗೆ ಇದು ಒಂದು ಸದವಕಾಶ ಎಂದು ನಮ್ರವಾಗಿ ನಂಬಿದ್ದೇನೆ. ನಿಮ್ಮ ಮತ ಮೋದಿಯವರಿಗೆ ಹಾಕಿದ ಮತ. ಅದು ಸಮೃದ್ಧ, ವಿಕಸಿತ ಭಾರತಕ್ಕಾಗಿ ಹಾಕಿದ ಮತ ಎನ್ನುವುದು ನೆನಪಿರಲಿ. ನಿಮ್ಮ ಸೇವೆಗೆ ನನಗೊಂದು ಅವಕಾಶ ಕೊಡಿ.